ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ಇನ್ ಯೂಟ್ಯೂಬ್. ನೀವು ಇವತ್ತೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕೆ ಅಂದರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ಬರುತ್ತೆ. ಸೊ ನೀವು ಯೂಶ್ವಲಿ ನಾವು ಯಾವಾಗೂ ವಾಲ್ ಡೆಕೋರ್ಸ್ ಅದು ಇದು ಮಾಡೋದು ನೋಡಿರ್ತೀರ. ಸೊ ಇವತ್ತು ಕಿಚನ್ಗೆ ಯಾಕೆ ಡೆಕೋರೇಟ್ ಮಾಡಬಾರ್ದು ಅಂತ ಜಸ್ಟ್ ತ್ರೀ ಫೋರ್ ಥಿಂಗ್ಸ್ ಅಷ್ಟೇ. ಪ್ಲೇಟು, ಸಿಸರು, ಬ್ಲ್ಯಾಕ್ ಕಲರ್ ಪೇಪರ್, ಪೆನ್ಸಿಲ್, ಇಷ್ಟೇ ಥಿಂಗ್ಸು. ಚಿಕ್ಕದಾಗಿರೋ ಒಂದು ಡೆಕೋರ್ ಮಾಡೋಣ ಅಂತ. ಸೊ ಫಸ್ಟು ಇದನ್ನು ಈ 3 ಪ್ಲೇಟ್ಸ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಈಟ್ ಅಂತ ಅನ್ನೋ ಥರ ಬರೆದು ಅದರಲ್ಲಿ ಪೇಸ್ಟ್ ಮಾಡ್ಕೊಂಡೋಣ ಅಂತ. ಸೊ 1 ಲೆಟರ್ ಇಲ್ಲಿ ಬರ್ಕೊತೀನಿ. ಇದೇ ಪ್ಲೇಟ್ಸ್ ಅಂತಲ್ಲ, ಬೇರೆ ಪ್ಲೇಟ್ಸು ತೊಗೋಬೋದು, ಬಟ್ ನೀವು ಚೂಸ್ ಮಾಡೋ ಕಲರ್ಗೆ ಕಾಣೋ ಥರ ಆ ಪ್ಲೇಟ್ಸ್ ತೊಗೊಳ್ಳಿ. ಸೊ ನಾನು ಹೇಳಿದ ಥರ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೆ, ಇವಾಗ ಕಟ್ ಮಾಡಿದೆ. ಸೊ ಇದನ್ನು ಪೇಸ್ಟ್ ಮಾಡೋಕ್ಕೆ ನಾನು ಗ್ಲೂಗನ್ ಯೂಸ್ ಮಾಡ್ತಿದ್ದೀನಿ. ಫೆವಿಕಾಲ್ ಇದ್ದರೂ ಓಕೆ. ಸೊ ಪೇಸ್ಟ್ ಮಾಡಾಗೋಯ್ತು. ನಾನು ಇದಕ್ಕೆ ಬ್ಯಾಕ್ ಸೈಡು ಡಬಲ್ ಟ್ಯಾಪ್ ಹಾಕಿದ್ದೀನಿ. ನೀವು ದಾರ ಹಾಕಿನೂ ವಾಲ್ ಹ್ಯಾಂಗಿಂಗ್ ಥರ ಮಾಡ್ಕೋಬೋದು, ಇಲ್ಲ ಡಬಲ್ ಟ್ಯಾಪ್ ಹಾಕಿ ಪೇಸ್ಟ್ ಮಾಡ್ತೀರಾ ಅಂದರೆ ಪೇಸ್ಟ್ ಮಾಡ್ಕೋಬೋದು. ಸೊ ಈ ಥರ ಇದೆ. ಇದನ್ನು ವಾಲಿಗೆ ಪೇಸ್ಟ್ ಮಾಡಿದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಹಾಯ್, ವೆಲ್ಕಮ್ ಟು ಆ ಕಿಚನ್. ಇದನ್ನು ಪೇಸ್ಟ್ ಮಾಡಿಬಿಡೋಣ. ಈಟ್. ಸೊ ನಮ್ಮ ಈಟ್ ಅನ್ನೋ ಒಂದು ಚಿಕ್ಕ DIY ರೆಡಿ ಆಗೋಯ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕೆಳಗಡೆ ಇರೋ ಥಮ್ಸಪ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮಿಸ್ ಆಗದೆ ಬರುತ್ತೆ. Until we meet in the next video, ta-ta!